ನೋಡಿ, ಕಾಂಗ್ರೆಸ್ನಲ್ಲಿ ಬಿಹೈಂಡ್ ದ ಸ್ಕ್ರೀನ್, ತೆರೆಯ ಹಿಂದೆ ಸಾಕಷ್ಟು ಬೆಳವಣಿಗೆ ಆಗ್ತಾ ಇದೆ. ಆದರೆ ಹೊರನೋಟಕ್ಕೆ ಮೇಲ್ನೋಟಕ್ಕೆ ಏನೂ ಕಾಣಿಸ್ತಾ ಇಲ್ಲ. ಇನ್ಫ್ಯಾಕ್ಟ್ ಡೆಲ್ಲಿಯಲ್ಲಿ ಭಾಳಷ್ಟು ಬೆಳವಣಿಗೆಗಳು ಈಗಾಗಲೇ ಸಿದ್ಧತೆಗಳು ಕೂಡ ನಡೆದಿದೆ. ಯಾರು ಊಹಿಸಲಿಕ್ಕೂ ಸಾಧ್ಯ ಇಲ್ಲದಂತಹ ಚಟುವಟಿಕೆಗಳು ಗರಿಗೆದರಿವೆ. ಅದು ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ. ಅದರಲ್ಲೂ ಕೂಡ ಕಾಂಗ್ರೆಸ್ನಲ್ಲಿ ನೀವೇನು ಎದುರು ನೋಡ್ತಾ ಇದ್ದೀರಲ್ಲ, ಅದೇ ಬೆಳವಣಿಗೆಗಳಿಗೆ ಸಂಬಂಧಪಟ್ಟ ಹಾಗೆ. ಅದು ಸಚಿವ ಸಂಪುಟ ಪುನರ್ರಚನೆ ಇರ್ಬೋದು, KPCC ಅಧ್ಯಕ್ಷ ಸ್ಥಾನಕ್ಕೆ ಯಾರು ಬರ್ತಾರೆ ಅನ್ನುವಂಥ ಪ್ರಶ್ನೆ ಇರ್ಬೋದು, DK ಶಿವಕುಮಾರ್ ಅವರು ಎದುರು ನೋಡ್ತಾ ಇರುವಂತಹ ಸಮಯ, ಆ ಸಮಯ ಇರ್ಬೋದು. ಇವೆಲ್ಲಕ್ಕೂ ಸಂಬಂಧಪಟ್ಟ ಹಾಗೆ ನಾನು ಹೇಳ್ತೀನಿ, ವಿತ್ ಡೇಟ್ ಒಂದಷ್ಟು ತೀರ್ಮಾನಗಳನ್ನ ತೆಗೆದುಕೊಳ್ತಾ ಇದ್ದಾರೆ. ಯಾವುದು ಆ ತೀರ್ಮಾನ? ಕಾಂಗ್ರೆಸ್ ಹೈಕಮಾಂಡ್ ಯಾವ ಹೆಜ್ಜೆಯನ್ನು ಇಡ್ತಾ ಇದೆ? ಸಿದ್ದರಾಮಯ್ಯನವರು, ಅದು ಕೂಡ ನಾವು ವಿತ್ ಡೇಟ್ ಹೇಳ್ತೀನಿ, ಡೆಲ್ಲಿಗೆ ಹೋಗ್ತಾ ಇದ್ದಾರೆ. ಯಾವಾಗ ಹೋಗ್ತಾ ಇದ್ದಾರೆ, ಏನು ಮಾತನಾಡ್ತಾರೆ, ಏನು ತೀರ್ಮಾನ ಆಗುತ್ತೆ? ಬಹುಶಃ ಯಾರೂ ಕೂಡ ಊಹಿಸಿದಂತಹ ಕೆಲವು ಬೆಳವಣಿಗೆಗಳು ಆಗ್ತಾ ಇದೆ ಅಂತ ಹೇಳಿದೆ. ಹಾಗಾದರೆ ಏನಾಗ್ತಾ ಇದೆ? ಅದೇ ವಿವರವನ್ನು ಕೊಡೋ ಸಲುವಾಗಿ ನಾನು ಬಂದಿದ್ದೇನೆ. ಆತ್ಮೀಯರೇ, ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ನೋಡಿ, ಕಾಂಗ್ರೆಸ್ನಲ್ಲಿ ಸಹಜವಾಗಿ ಸಾಕಷ್ಟು ಡೆವಲಪ್ಮೆಂಟ್ ಯಾವಾಗಲೂ ಆಗಬೇಕಾದ್ದು ಹೀಗೆ ತಳ್ಕೊಂಡು ಬಂದಿದ್ದಾರೆ. ಈವನ್ ಎಲ್ಲಿವರೆಗೂ ಅಂದರೆ ಬಿಡಿ, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಸಚಿವ ಸಂಪುಟ ವಿಸ್ತರಣೆ, ಪುನರ್ರಚನೆ, KPCC ಅಧ್ಯಕ್ಷ ಗಾದಿ ಅಷ್ಟೇ ಯಾಕೆ, MLC ಸ್ಥಾನದ್ದು ಕೂಡ ಮುಂದೆ ತಳ್ಕೊಂಡು ಬಂದಿದ್ದಾರಲ್ಲ. ಇನ್ನೇನು ಬಾಕಿ ಉಳಿತು? ಮತ್ತು ನಿಮ್ಗೆ ಹೇಳ್ತೀನಿ ನಾನು, ರಾಜಕಾರಣದಲ್ಲಿ ಎಲ್ಲ ತಣ್ಣಗಿದೆ ಅಂದರೆ ಹಿಂದ್ಗಡೆ ಏನೋ ಕುಕ್ಕಾಗ್ತಾ ಇದೆ ಅಂತಲೇ ಅರ್ಥ. ಸುಮ್ಮನೆ ಅಲ್ಲ, ಸುಮ್ಮನೆ ತಣ್ಣಗಿರೋದಿಲ್ಲ. ಉದ್ದೇಶಪೂರ್ವಕವಾಗಿಯೇ ಆ ಒಂದು ಸೈಲೆನ್ಸ್ ಹೇಳ್ತಾರಲ್ಲ, ಈಗ ಸೈಲೆನ್ಸ್ ಬಿಫೋರ್ ಸ್ಟಾರ್ಮ್ ಅಂಥೇಳಿ, ಅದೇ ಆಗ್ತಾ ಇದೆ. ಅದೇ ಕಾರಣಕ್ಕಾಗಿ ಸಿದ್ದರಾಮಯ್ಯನವರು ದೆಹಲಿಗೆ ಮತ್ತೊಮ್ಮೆ ಹೊರಟು ನಿಂತಿದ್ದಾರೆ. ನೋಡಿ, ಈ ತಿಂಗಳಲ್ಲಿ 3ನೇ ಬಾರಿ ಅವರು ಡೆಲ್ಲಿಗೆ ಹೋಗ್ತಾ ಇರೋದು. ಆದರೆ ಯಾವ ತೀರ್ಮಾನವನ್ನು ಕೂಡ ಅವರು ಅಂದುಕೊಂಡಿದ್ದು ಮಾಡಲಿಕ್ಕೆ ಆಗಿಲ್ಲ. ಈ 3ನೇ ಭೇಟಿಯಲ್ಲಾದರೂ ಮುಕ್ತಾಯ ಆಗುತ್ತಾ? ಬಹುಶಃ ಇವರೇ ಹೈಕಮಾಂಡ್ನ ಕೇಳ್ಕೊಂಡು ಹೋಗ್ತಾ ಇರೋದು. ಮೊದಲು ಹೈಕಮಾಂಡ್ ಕರೆಸ್ಕೊಳ್ತು, ಅದಾದ ನಂತರ ಇವರು ಒಂದಷ್ಟು ಸಭೆಗಳನ್ನ ಇಟ್ಕೊಂಡು ಹೋದರು. ಈಗ ಸಿದ್ದರಾಮಯ್ಯನವರೇ ಸಮಯವನ್ನು ಪಡೆದುಕೊಂಡು ಹೋಗ್ತಾ ಇದ್ದಾರೆ. ಯಾವಾಗ? ಈ ಮಂತ್ ಎಂಡ್, ಅಂದರೆ 20ರ ನಂತರ, ಜೂನ್ 20ರ ನಂತರ ಯಾವುದೇ ದಿನಾಂಕ ನಾನು ಬರಲಿಕ್ಕೆ ಸಿದ್ಧನಿದ್ದೇನೆ ಅಂತ ಹೇಳಿದ್ದಾರೆ. 20ರಿಂದ ಒಂದು ವಾರದ ಒಳಗಾಗಿ ಯಾವುದೇ ಸಮಯ, ಹೈಕಮಾಂಡ್ ಕೊಟ್ಟಂಥ ಸಮಯದಲ್ಲಿ ಸಿದ್ದರಾಮಯ್ಯನವರು ದೆಹಲಿಗೆ ಹೋಗ್ತಾರೆ. ಈಗ ಹೇಳ್ತೀನಿ ಯಾಕೆ ಹೋಗ್ತಾರೆ, ಏನು ತೀರ್ಮಾನ ಆಗುತ್ತೆ ಅದನ್ನು ಹೇಳ್ತೀನಿ. ಅಂದರೆ ಬಿಹೈಂಡ್ ದ ಸ್ಕ್ರೀನ್ ಏನು ಕುಕ್ಕಾಗ್ತಿದೆ ಅದನ್ನು ಹೇಳ್ತೀನಿ. ನೋಡಿ, ಸಿದ್ದರಾಮಯ್ಯನವರು 20ನೇ ತಾರೀಕು ಮೇಲೆ ಟೈಮ್ ತಗೊಂಡು ಹೋಗ್ತಾ ಇರೋ ಉದ್ದೇಶವೇ, ಭಾಳಷ್ಟು ದಿನಗಳಿಂದ ಅವರ ಬೇಡಿಕೆಗಳನ್ನ ಪೆಂಡಿಂಗ್ ಇಟ್ಟಿದ್ರಲ್ಲ, ಆ ಪೆಂಡಿಂಗ್ ಇರುವಂತಹ ಡಿಮ್ಯಾಂಡ್ಗಳನ್ನ ಈಗ ಫುಲ್ಫಿಲ್ ಮಾಡ್ಕೊಂಡು ಹೋಗ್ಬೇಕು ಅಂತಲೇ ಹೋಗ್ತಾ ಇದ್ದಾರೆ. ಅದರಲ್ಲಿ ಎರಡನೇ ಮಾತೇ ಇಲ್ಲ. ಏನೇನು ಅವರ ಡಿಮ್ಯಾಂಡ್ ಇರೋದೇನು? ನಂಬರ್ 1, ಸಚಿವ ಸಂಪುಟ ಪುನರ್ರಚನೆ ಆಗಬೇಕು ಅನ್ನುವಂಥದ್ದು. ನೋಡಿ, KPCC ಅಧ್ಯಕ್ಷ ಗಾದಿ ಹಾಗೂ ಸಚಿವ ಸಂಪುಟ ಪುನರ್ರಚನೆ ಎರಡೂ ಒಂದಕ್ಕೊಂದು ಇಂಟರ್ ಕನೆಕ್ಟೆಡ್. KPCC ಅಧ್ಯಕ್ಷ ಸ್ಥಾನದಿಲ್ವಾ ಅಂದರೆ ಅದು ಇದೆ, ನೋ ಡೌಟ್ ಇನ್ ದಟ್. ಖಂಡಿತವಾಗಿಯೂ KPCC ಅಧ್ಯಕ್ಷ ಸ್ಥಾನದ ಬದಲಾವಣೆಯ ಬಗ್ಗೆಯೂ ತೀರ್ಮಾನ ಆಗಲೇಬೇಕು ಅಂತ ಪಟ್ಟಿಟ್ಕೊಂಡು ನಿಂತಿದ್ದಾರೆ. ಅದೇ ಕಾರಣಕ್ಕಾಗಿ 3 ಬಾರಿ ಸತೀಶ್ ಜಾರಕಿಹೊಳಿ ಅವರು ಕೂಡ ದೆಹಲಿಗೆ ಹೋಗಿ ಬಂದಿದ್ದು. ಸಿದ್ದರಾಮಯ್ಯನವರೇ ಹೇಳಿ ಕಳಿಸಿದ್ದು, ಅದು ಬೇರೆ ವಿಷಯ. ಬಟ್ ಅದು ನಡೀತಾ ಇದೆ. ಈವನ್ KN ರಾಜಣ್ಣ ಕೂಡ ಹೋಗಿ ಬಂದರು. ಈಗ ಅವರು ಸೈಲೆಂಟ್ ಆಗಿದ್ದಾರೆ ಬೇರೆ ಬೇರೆ ಕಾರಣಕ್ಕಾಗಿ, ಇರಲಿ ಅದು. ಆದರೆ ಬಹಳ ಮುಖ್ಯವಾಗಿ, ವೆರಿ ಇಂಪಾರ್ಟೆಂಟ್, ನಾನು ನಿಮಗೆ ಹೇಳ್ತೀನಿ ಕೇಳಿ. ಸಿದ್ದರಾಮಯ್ಯನವರು ಈಗ ಜಾತಿ ಗಣತಿ ಮತ್ತೊಮ್ಮೆ ಮರು ಎಣಿಕೆ ಮಾಡಬೇಕು ಅನ್ನುವಂಥ ಹೈಕಮಾಂಡ್ನ ನಿರ್ದೇಶನ ಏನಿತ್ತು ಅದನ್ನು ಅನೌನ್ಸ್ ಮಾಡಾಯಿತು. ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೂ ತಯಾರಿ ನಡೆದಿದೆ. ಈ ಹಂತದಲ್ಲಿ ಈಗ ದೆಹಲಿಗೆ ಹೋಗಿ ನೀವು ಹೇಳಿದ್ದನ್ನು ನಾನು ಅನೌನ್ಸ್ ಮಾಡಿದ್ದೀನಿ, ಕ್ಯಾಬಿನೆಟ್ ಡಿಸಿಷನ್ ಮಾಡಿದ್ದೀವಿ, ಈಗಾಗಲೇ ಘೋಷಣೆ ಮಾಡಿದ್ದೇವೆ. ಈಗ ನಾನು ಕೇಳಿದ್ದನ್ನು ನೀವು ಮಾಡಿಕೊಡಿ. ಯಾವುದು? ನಂಬರ್ 1 ಅವ್ರು ಕೇಳ್ತಾ ಇರುವಂಥದ್ದು ಸಚಿವ ಸಂಪುಟ ಪುನರ್ರಚನೆ. ಬಹುಶಃ ಹೈಕಮಾಂಡ್ ಏನು ಭಾಳ ಉತ್ಸುಕವಾಗಿಲ್ಲ ಸಚಿವ ಸಂಪುಟ ಪುನರ್ರಚನೆ ಮಾಡಬೇಕು ಅಂತ. ಹೆಂಗೋ ತಳ್ಕೊಂಡು ಹೋದರೆ ಸಾಕು ಅನ್ನೋ ಪರಿಸ್ಥಿತಿಯಲ್ಲಿ ಅವರಿದ್ದಾರೆ. ಆದರೆ ಸಿದ್ದರಾಮಯ್ಯನವರು ಇಲ್ಲ, ಆಗಲೇಬೇಕು ಅಂತ ಪಟ್ಟಿಟ್ಕೊಂಡು ನಿಂತಿದ್ದಾರೆ. ಇಂತಹ ಅನಿವಾರ್ಯ ಪರಿಸ್ಥಿತಿಯಲ್ಲಿ ಹೈಕಮಾಂಡ್ ಪ್ಲಾನ್ ಏನಿದೆ ಅಂದರೆ, ನಾನು ಸಿದ್ದರಾಮಯ್ಯನವ್ರ ಪ್ಲಾನ್ ಏನು ಅಂತಲೂ ಹೇಳ್ತೀನಿ, ಹೈಕಮಾಂಡ್ ಪ್ಲಾನ್ ಏನು ಅಂತಲೂ ಹೇಳ್ತೀನಿ. ಸಿದ್ದರಾಮಯ್ಯನವ್ರ ಪ್ಲಾನ್ ಪ್ರಕಾರ ಒಂದು 8 ಜನನ್ನ ಕೈ ಬಿಟ್ಟು ದೊಡ್ಡ ಮಟ್ಟದಲ್ಲೇ ಸಚಿವ ಸಂಪುಟ ಪುನರ್ರಚನೆ ಮಾಡಬೇಕು ಅಂತ. ಯಾಕಂದರೆ ಅಷ್ಟಾಯಿತು ಅಂದರೆ ಸಿದ್ದರಾಮಯ್ಯನವರು 5 ವರ್ಷ ಗಟ್ಟಿ ಅಂತ. ಅವರಿಗೆ ಯಾವುದೇ ಅಭದ್ರತೆ ಕಾಡೋದಿಲ್ಲ, ಮುಖ್ಯಮಂತ್ರಿ ಪಟ್ಟದ ಅಭದ್ರತೆ ಅನ್ನೋದು ಇರೋದೇ ಇಲ್ಲ. ಸಿದ್ದರಾಮಯ್ಯನವರು
ಎಷ್ಟರ ಮಟ್ಟಿಗೆ ಇದಕ್ಕೆ ಪಟ್ಟು ಹಿಡಿತಾರೆ ಅಂದರೆ ಶತಾಯಗತಾಯ ಇದಾಗಬೇಕು, ಸಚಿವ ಸಂಪುಟ ಪುನರ್ರಚನೆ ಆಗಬೇಕು ಅಂತ ಪಟ್ಟು ಹಿಡಿತಾರೆ. ಹೈಕಮಾಂಡ್ ಕೂಡ ಅನಿವಾರ್ಯ ಕೇಳಲೇಬೇಕಾಗುತ್ತೆ. ಆದರೆ ಅವ್ರದ್ದೊಂದು ಫಾರ್ಮುಲಾ ಇದೆ. ಏನು ಅವ್ರ ಫಾರ್ಮುಲಾ ಏನು? ಅವ್ರೇನು ಹೇಳ್ತಾರೆ ನೋಡಿ, ಒಂದು ಸ್ಥಾನ ಖಾಲಿ ಇದೆ, ಇನ್ನೊಂದು ಅಥವಾ ಎರಡು ಇಬ್ಬರನ್ನ ಸಚಿವರನ್ನ ಕೈ ಬಿಟ್ಟು ಒಂದು ಇಬ್ಬರನ್ನ ತಗೊಳ್ಳಿ ಸಾಕು, ಒಂದು 3-4 ಜನರಲ್ಲಿ ಮುಗಿಸ್ಬಿಡಿ, ಭಾಳ ದೊಡ್ಡ ಮಟ್ಟದ ಪುನರ್ರಚನೆ ಕೈ ಹಾಕೋದು ಬೇಡ ಅಂತ ಅವ್ರು ಹೇಳಲಿಕ್ಕೆ ರೆಡಿಯಾಗಿದ್ದಾರೆ. ಯಾಕಂದರೆ ದೊಡ್ಡ ಮಟ್ಟದಲ್ಲಿ ಕೈ ಹಾಕಿದ್ದೇ ಆದರೆ ಆಗ ಈ ಕಡೆ ಡಿ ಕೆ ಶಿವಕುಮಾರ್ ಅವರಿಗೆ ನನ್ನ ಕತೆ ಏನು ಅಂತ ಅವ್ರು ಶುರು ಮಾಡ್ತಾರೆ. ನೀವು ದೊಡ್ಡ ಮಟ್ಟದಲ್ಲಿ ಸಚಿವ ಸಂಪುಟ ಪುನರ್ರಚನೆ ಮಾಡೋದೇ ಆದರೆ ಮುಖ್ಯಮಂತ್ರಿಗಳನ್ನು ಒಳಗೊಂಡಂತೆ ಮಾಡಿ ಅಂತ ಅವ್ರು ಪಟ್ಟು ಹಿಡ್ಕೊತಾರೆ. ಅದು ಹೈಕಮಾಂಡಿಗೆ ಬೇಕಾಗಿಲ್ಲ. ಹಾಗಾದರೆ ಏನು ಮಾಡ್ತಾರೆ? ಅವ್ರು ಕನ್ವಿನ್ಸ್ ಮಾಡುವಂಥ ಪ್ರಯತ್ನ ಮಾಡ್ತಾರೆ. ನೋಡಿ, ನಾವು ಒಂದು 2-3 ಕಮಿಟ್ಮೆಂಟ್ ಕೊಟ್ಟಿದ್ದೀವಿ. ಒಂದು ಬಿ ಕೆ ಹರಿಪ್ರಸಾದ್ ಅವರು, ಅವರಿಗೆ ಹೈಕಮಾಂಡಿಂದ ಈಗಾಗಲೇ ಕಮಿಟ್ಮೆಂಟ್ ಆಗಿದೆ, ಯಾವಾಗಲೇ ಸಚಿವ ಸಂಪುಟ ಪುನರ್ರಚನೆ ಆದರೂ ನಿಮ್ಮನ್ನು ತಗೋತೀವಿ ಅಂತ ಅವ್ರು ಹೇಳಿದ್ದಾರೆ. ಸೊ ಅವ್ರನ್ನೊಂದು ತಗೋಬೇಕು. ಮತ್ತೊಂದು ಕಡೆ ಲಕ್ಷ್ಮಣ ಸವದಿ ಅವರಿಗೂ ಅದೇ ರೀತಿಯ ಕಮಿಟ್ಮೆಂಟ್ ಇದೆ. ಈವನ್ ಲೋಕಸಭಾ ಚುನಾವಣೆಯ ಹೊತ್ತಿಗೆ ಅವರು BJPಗೆ ಹೋಗ್ತಾರೆ ಅನ್ನೋದು ಭಾಳ ತೀವ್ರವಾದಾಗ ಸ್ವತಃ ಸುರ್ಜೇವಾಲಾ ಮಾತನಾಡಿದರು. ಅವ್ರ ಮನೆಗೆ ಹೋಗಿ ಬಂದರು ಬಿಡಿ, ಅದು ಯಾವಾಗ ಸಚಿವ ಸಂಪುಟ ಪುನರ್ರಚನೆ ಆದರೂ ಕೂಡ ನಿಮ್ಮನ್ನು ಪ್ರಯಾರಿಟಿ ಮೇಲೆ ತಗೋತೀವಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಲೋಕಸಭೆ ಚುನಾವಣೆ ಆದ ಕೂಡಲೇ ಮಾಡ್ತೀವಿ ಅಂದಿದ್ರು, ಅದಾಗಲೇ ಬಿಡಿ, ಲೋಕಸಭೆ ಚುನಾವಣೆ ಆಗಿ ಎಷ್ಟು ಕಾಲ ಆದರೂ ಅದು ಇನ್ನೂ ಆಗುತ್ತೋ ಇಲ್ವೋ ಅನ್ನೋಂಥ ಕನ್ಫ್ಯೂಷನ್ಲೇ ಇರಂಗಾಯಿತು ಲಕ್ಷ್ಮಣ ಸವದಿ ಅವರು. ಅದರ ಜೊತೆಗೆ ಇನ್ನೊಂದು 2-3 ಕಮಿಟ್ಮೆಂಟ್ಗಳಿದೆ. ಈಗ ಲೇಔಟ್ ಕೃಷ್ಣಪ್ಪನವ್ರದ್ದು ಈ ರೀತಿ ಒಂದು 2-3 ಜನ ಇದ್ದಾರೆ. ಯಾಕಂದರೆ ಅವರಿಗೆ BD ಅಧ್ಯಕ್ಷ ಸ್ಥಾನ ಕೊಟ್ಟರು, ಅವ್ರು ಬೇಡ ಅಂತ ನಿರಾಕರಿಸಿದರು. ನನ್ನ ಮಗನ ಮಿನಿಸ್ಟರ್ ಮಾಡಿ ಸಾಕು, ನಾನೇನು ಇಂಟ್ರೆಸ್ಟೆಡ್ ಅಲ್ಲ ಅನ್ನೋ ಮಾತನ್ನು ಅವರು ಹೇಳಿದರು. ಸೊ ಅದು ಒಂದು ಕಮಿಟ್ಮೆಂಟ್ ಇದೆ. ಈ ರೀತಿ ಕೆಲವು ಕಮಿಟ್ಮೆಂಟ್ಗಳಿದೆ. ಅದನ್ನು ಫುಲ್ಫಿಲ್ ಮಾಡುವಂಥ ಆಲೋಚನೆಯಲ್ಲಿ ಹೈಕಮಾಂಡ್ ಇರುತ್ತೆ. ಆಗ ಸಿದ್ದರಾಮಯ್ಯನವರು ಯಾವ್ದು ಆಳ ಉರುಳಿಸ್ತಾರೆ? ಒಂದು ವೇಳೆ ಹೈಕಮಾಂಡ್ ಇಲ್ಲ ಇಷ್ಟೇ ಅಂತ ಆಗಿಬಿಟ್ರೆ ಸರಿ ಆಯಿತು, ನಾನು ಖಾತೆಗಳನ್ನ ಅದಲು ಬದಲು ಮಾಡಲಿಕ್ಕಾದರೂ ಅವಕಾಶ ಕೊಡಿ, ಕಡೆಗೆ ಪಟ್ಟಿಟ್ಕೋತಾರೆ. ನೋಡಿ, ಇದು ಸಿದ್ದರಾಮಯ್ಯನವರ ಅಸ್ತ್ರ. ಸಿದ್ದರಾಮಯ್ಯನವರು ಪ್ರಯೋಗಿಸೋ ಅಸ್ತ್ರ ಏನಪ್ಪ ಅಂದರೆ, ಹಿಡಿತ ತಮ್ಮ ಕೈಗೆ ತೊಗೋಬೇಕು. ಹೆಂಗೆ ತಗೊಳ್ಳೋದು? ನಾನು ಖಾತೆಗಳನ್ನ ಅದಲು ಬದಲು ಮಾಡ್ತೀನಿ, ಅಷ್ಟಕ್ಕೆ ಅವಕಾಶ ಕೊಡಿ ನೀವು, ಅದು ನನ್ನ ತೀರ್ಮಾನಕ್ಕೆ ಬಿಡಿ. ಸೊ ಅದರಲ್ಲೂ ಕೂಡ ಬೇಡ ಅಂತೇಳಿ ಅಡ್ಡಗಾಲು ಹಾಕಬೇಡಿ ಅಂತೇಳಿ ಅವ್ರು ಪಟ್ಟಿಟ್ಕೊಂಡು ನಿಲ್ತಾರೆ. ಅದರ ಜೊತೆಗೆ KPCC ಅಧ್ಯಕ್ಷ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿ ಅವರು ಬರಬೇಕು, ಅದು ಒಂದು ಪಟ್ಟಿಟ್ಕೊಂಡು ನಿಲ್ತಾರೆ ಅವರು. ಈಗ ಬಹುತೇಕ ಹೈಕಮಾಂಡ್ ಹಾಗೂ ಡಿ ಕೆ ಶಿವಕುಮಾರ್ ಅವ್ರದ್ದೆಲ್ಲ ಈಶ್ವರ್ ಖಂಡ್ರೆ ಅನ್ನೋದು ಫಿಕ್ಸ್ ಆಗಿಬಿಟ್ಟಿದೆ, ನ್ಯೂಟ್ರಲ್ ಕ್ಯಾಂಡಿಡೇಟ್ ಅನ್ನುವ ಕಾರಣಕ್ಕಾಗಿ. ಆದರೆ ಸತೀಶ್ ಜಾರಕಿಹೊಳಿ ಪಟ್ಟು ಹಾಕ್ತಾ ಇದ್ದಾರೆ, ಸಿದ್ದರಾಮಯ್ಯನವರು ಕೂಡ ಬ್ಯಾಕ್ ಮಾಡ್ತಾರೆ. ಹೀಗಾದಾಗ ಏನಾಗುತ್ತೆ? ಅದಿರೋದು ಅಲ್ಲಿ ಕ್ವಶನ್ ಮಾರ್ಕ್ ಇರೋದು ಅಲ್ಲಿ. ಇಂಥ ಸಂದರ್ಭದಲ್ಲಿ ಏನು ಮಾಡ್ತಾರೆ? ಜಾರಕಿಹೊಳಿ ಅವರು ಏನಾರು ಸತೀಶ್ ಜಾರಕಿಹೊಳಿ ಅವರು ಬಿಗಿ ಪಟ್ಟು ಹಾಕಿದ್ದೇ ಆದರೆ ಆಗ ಹೈಕಮಾಂಡ್ ಯಾವ ರೀತಿ ತೆಗೆದುಕೊಳ್ಳುತ್ತೆ ಅದನ್ನು? ಬಹುತೇಕ ಈಶ್ವರ್ ಖಂಡ್ರೆ ಅವರು ಅನ್ನೋದನ್ನು ಅವರು ತೀರ್ಮಾನ ಮಾಡ್ಕೊಂಡು ನಿಂತುಬಿಟ್ಟಿದ್ದಾರೆ. ಅದಕ್ಕೆ ಕಳೆದ ಬಾರಿ ಅವ್ರನ್ನ ಕರೆಸ್ಕೊಂಡಿದ್ದು, ಕಡೆ ಕ್ಷಣದಲ್ಲಿ ಕರೆಸ್ಕೊಂಡು ಇನ್ವೈಟ್ ಮಾಡಿ ಅವ್ರು ಇನ್ಫಾರ್ಮ್ ಮಾಡಿದ್ರು ಅವಾಗಲೇ. ಸೊ ಅದು ಒಂದು ತೀರ್ಮಾನ ಆಗುವಂಥದ್ದಿದೆ. ನೋಡಿ, ಸತೀಶ್ ಜಾರಕಿಹೊಳಿ ಆದರೆ ಸಿದ್ದರಾಮಯ್ಯವ್ರ ಮೇಲುಗೈ, ಇಲ್ಲ ಈಶ್ವರ್ ಖಂಡ್ರೆ ಆದರೆ ಅದು ಡಿ ಕೆ ಶಿವಕುಮಾರ್ ಅವರಿಗೆ ಆದಂಥ ಮೇಲುಗೈ. ಆಗ ಸತೀಶ್ ಜಾರಕಿಹೊಳಿ ಏನು ಮಾಡ್ತಾರೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಆ ಹಂತದಲ್ಲಿ ಏನು ಮಾಡ್ತಾರೆ ಸಿದ್ದರಾಮಯ್ಯವರು? ಒಂದು ವೇಳೆ ಸತೀಶ್ ಜಾರಕಿಹೊಳಿ ಅವ್ರನ್ನ ನೀವು KPCC ಅಧ್ಯಕ್ಷ ಸ್ಥಾನ ಕೊಡೋದಿಲ್ಲ ಅನ್ನೋದೇ ಆದರೆ DCM ಮಾಡಬೇಕು ಅಂತ ಪಟ್ಟಿಟ್ಕೊಳ್ತಾರೆ. ಇದಿರೋದು ನೋಡಿ, ಟ್ವಿಸ್ಟ್ ಇರೋದಿಲ್ಲಿ. ಈಗ ಇಡೀ ಈ ಎಲ್ಲ ಬೆಳವಣಿಗೆಯ ಕೇಂದ್ರ ಬಿಂದು ಆಗೋದು ಸತೀಶ್ ಜಾರಕಿಹೊಳಿ ಅವರು. ಒಂದೋ KPCC ಅಧ್ಯಕ್ಷ ಸ್ಥಾನ ಕೊಡಿ, ಇಲ್ಲ DCM ಮಾಡಿ. ಎರಡನ್ನೂ ಮಾಡಲ್ಲ ಅಂದರೆ ಇಲ್ಲಿವರೆಗೂ ನಮಗೆ ಕಾಯಿಸಿ, ಎಲ್ಲಿವರೆಗೂ ಕಾಯಬೇಕು? ಅವರೊಂದು ಮಾತು ಹೇಳ್ತಿದ್ರಲ್ಲ, ಈಗ ಹೊಸಬರಿಗೆಲ್ಲ ಮಂತ್ರಿ ಮಾಡಲ್ಲ, ಮಂತ್ರಿ ಸ್ಥಾನ ಅವರು ಕಾದು 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 ಸಾಕಪ್ಪ ಸಾಕು ಅನ್ನಬೇಕು, ಆ ಹಂತದವರೆಗೂ ಕಾಯಿಸ್ತಾರೆ ಅನ್ನೋ ಅರ್ಥದಲ್ಲಿ ಮಾತನಾಡಿದರು. ಸೊ ಈಗ ಅವರದೇ ವಿಚಾರ ಬಂದಾಗ ಅವರು ಪಟ್ಟನ್ನು ಬಿಡಲ್ಲ. ಸೊ ಇದು ಇಕ್ಕಟ್ಟಾಗುತ್ತೆ ಹೈಕಮಾಂಡ್ಗೆ. ಹೈಕಮಾಂಡ್ ಯಾಕೆ ಪೋಸ್ಟ್ಪೋನ್ ಮಾಡ್ತಾ ಹೋಗುತ್ತಂದರೆ, ಹೆಂಗೋ ಈಗ ಮುಂದಕ್ಕೆ ಹೋಗ್ಬಿಡಲಿ, ಈಗ ಬೇಡ ಈ ಸಮಸ್ಯೆಯಲ್ಲಿ ತಳ್ಳೋದು. ಅದೇ ಕಾರಣಕ್ಕಾಗಿ ಈಗಲೂ ಅವಕಾಶ ಸಿಕ್ಕರೆ ಮುಂತಳ್ಳುವಂಥ ಎಲ್ಲ ಪ್ರಯತ್ನವನ್ನು ಹೈಕಮಾಂಡ್ ಮಾಡುತ್ತೆ. ಆದರೆ ಬಹುಶಃ ಸಿದ್ದರಾಮಯ್ಯನವರು ಸತೀಶ್ ಜಾರಕಿಹೊಳಿ ಎಲ್ಲ ಅಷ್ಟು ಸುಲಭವಾಗಿ ಪಟ್ಟುಬಿಡೋ ಹಾಗೆ ಕಾಣಿಸ್ತಿಲ್ಲ. ಹೈಕಮಾಂಡ್ ಕೂಡ ನೋಡಿ, ಅವರ ಮಾತಿನಿಂದಲೇ ಅವರ ಮಾತಿನ ಚೌಕಟ್ಟಿನೊಳಗೆ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಯಾಕಂದರೆ ಯಾವಾಗ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಹಾಗೂ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಅಂತಲೇ ಹೈಕಮಾಂಡ್ ಘೋಷಣೆ ಮಾಡ್ತಲ್ಲ ಈ ಸರ್ಕಾರ ಬರುವ ಹೊತ್ತಿನಲ್ಲಿ, ಆಗಲೇ ಹೇಳಿದರು ಡಿ ಕೆ ಶಿವಕುಮಾರ್ 1 ವರ್ಷ ಮಾತ್ರ ಲೋಕಸಭಾ ಚುನಾವಣೆವರೆಗೂ KPCC ಅಧ್ಯಕ್ಷ ಅಂತ. ಈಗ ಅದನ್ನೇ ಹಿಡ್ಕೊಂಡು ಕೂರ್ತಾರೆ. ಆ ಕಾರಣಕ್ಕಾಗಿ ಹೈಕಮಾಂಡ್ ಒಂದು ತೀರ್ಮಾನ ಮಾಡಲೇಬೇಕಾಗತ್ತೆ. ಒಂದು ವೇಳೆ ಈಶ್ವರ್ ಖಂಡ್ರೆ ಅವ್ರನ್ನ KPCC ಅಧ್ಯಕ್ಷ ಅಂತ ಮಾಡಿದ್ದೆ ಆದರೆ ಸತೀಶ್ ಜಾರಕಿಹೊಳಿ DCM ಪಟ್ಟಕ್ಕೆ ಪಟ್ಟು ಹಿಡಿತಾರೆ. ಜೊತೆಗೆ ಡಾಕ್ಟರ್ G ಪರಮೇಶ್ವರ್ ಅವರು ಬೆಂಗಳೂರು ಉಸ್ತುವಾರಿ ಕೇಳಬಹುದು, ಇನ್ನೂ ಬಹಳ ಜನ ಇದ್ದಾರೆ. MB ಪಾಟೀಲರು ನೀರಾವರಿ ಕೇಳಬಹುದು. ಅಂದರೆ ಎಲ್ಲಿಗೆ ಟಾರ್ಗೆಟ್ ಆಗುತ್ತೆ, ಆ ಕಡೆಯಿಂದ ಯಾವ ರೀತಿ ರಿಯಾಕ್ಷನ್ ಬರುತ್ತೆ, ಇವೆಲ್ಲವೂ
ಒಳಗೊಂಡಂತೆ ಈ ಬೆಳವಣಿಗೆಗಳು ಆಗುತ್ತೆ. ಅಷ್ಟರ ಮಟ್ಟಿಗೆ ಕಾಂಗ್ರೆಸ್ನಲ್ಲಿ ಬಹಳಷ್ಟು ಬೆಳವಣಿಗೆಗಳಾಗ್ತಾ ಇದೆ. ಒಂದು ಮಾಹಿತಿಯ ಪ್ರಕಾರ ಈ ಮಾಸಾಂತ್ಯದ ಹೊತ್ತಿಗೆ, ಅಂದರೆ ಜುಲೈ ಫಸ್ಟ್ ವೀಕಲ್ಲಾದರೂ ಸರಿಯೇ, ಒಂದೋ ಈ ಮಾಸಾಂತ್ಯ ಅಥವಾ ಜುಲೈ ಫಸ್ಟ್ ವೀಕ್ ಹೊತ್ತಿಗೆ, ಅಂದರೆ ಅಧಿವೇಶನ ಆರಂಭಕ್ಕೂ ಮೊದಲೇ ಸಚಿವ ಸಂಪುಟ ಪುನರ್ರಚನೆ ಮಾಡಬೇಕು ಅನ್ನುವಂಥ ಲೆಕ್ಕಾಚಾರಗಳು ನಡೆದಿದೆ. ಆದರೆ ಈಗ ಆಯಿತು, ಆಗಿಲ್ಲ ಅಂದರೆ ನೀವು ಬರೆದಿಟ್ಕೊಳ್ಳಿ, ನವಂಬರ್ ಡಿಸೆಂಬರ್ವರೆಗೂ ಏನೂ ಆಗಲ್ಲ. ಈಗ ಆಗಲಿಲ್ಲ ಅಂದರೆ ಇಲ್ಲ ಅಷ್ಟೇ. KPCC ಅಧ್ಯಕ್ಷ ಸ್ಥಾನದ್ದು ಅಷ್ಟೇ. ಆದರೆ ಒಂದು ತೀರ್ಮಾನ ಆಗುತ್ತೆ, MLC ಒಂದು ಲಿಸ್ಟ್ ಇದೆಯಲ್ಲ, ಈಗ ಹೋಲ್ಡ್ ಮಾಡಿದ್ರಲ್ಲ, ಅದ್ರ ಬಗ್ಗೆ ಒಂದು ತೀರ್ಮಾನ ಆಗುತ್ತೆ. ಈಗ ದಿನೇಶ್ ಅಮೀನ್ಮಟ್ಟು, ರಮೇಶ್ ಬಾಬು ಇವ್ರದೆಲ್ಲ ಇಷ್ಟೊತ್ತಿಗಾಗಲೇ ರಾಜಭವನಕ್ಕೆ ಹೋಗಿ ರಾಜ್ಯಪಾಲರಿಂದ ಅಂಕಿತ ಬಿದ್ದು ಈಗಾಗಲೇ ಅಂಗೀಕಾರ ಆಗಬೇಕಿತ್ತು. ಡಾಕ್ಟರ್ ಆರತಿ ಕೃಷ್ಣ, ಸಾಗರ್ ಇವ್ರದೆಲ್ಲ. ಆದರೆ ಅದಕ್ಕೀಗ ತಡೆ ಒಡ್ಡಿರೋದ್ರಿಂದ ಈಗ ಹೋದಾಗ ಚರ್ಚೆ ಆಗುತ್ತೆ. ಆಗ ಯಾರು ಅದರಿಂದ ಔಟ್ ಆಗ್ತಾರೆ, ಯಾರ್ಯಾರು ಇನ್ನಾಗ್ತಾರೆ, ಏನಾದರೂ ಈಗಲಾದರೂ ಕಾಂಗ್ರೆಸ್ ಹೈಕಮಾಂಡ್ ಹಾಗೆ ಕಾಂಗ್ರೆಸ್ ನಾಯಕರು ಅರ್ಥ ಮಾಡ್ಕೊಂಡು VR ಸುದರ್ಶನ್ ಅಂಥವರಿಗೆ, BL ಶಂಕರ್ ಅಂಥವ್ರಿಗೆಲ್ಲ ಅವಕಾಶ ಕೊಡುವಂಥ ಮನಸ್ಸು ಮಾಡ್ತಾರಾ? ವಿ ಹ್ಯಾವ್ ಟು ವೇಟ್ ಆ್ಯಂಡ್ ಸಿ. ಆದರೆ ಒಂದಷ್ಟು ಬೆಳವಣಿಗೆಗಳು ಹಿನ್ನೆಲೆಯಲ್ಲಿ ಭಾಳ ತೀವ್ರವಾಗಿ ನಡೀತಾ ಇದೆ. ಯಾವ ರೀತಿ ಇದನ್ನು ಇಂಪ್ಲಿಮೆಂಟ್ ಮಾಡಬೇಕು, ಸಿದ್ದರಾಮಯ್ಯವ್ರು ಬಂದಾಗ ಯಾವ ರೀತಿ ಕನ್ವಿನ್ಸ್ ಮಾಡಬೇಕು, ಯಾವ ರೀತಿ ಸಚಿವ ಸಂಪುಟ ಪುನರಚನೆ ಆದರೆ ಆಗಬೇಕು, ಯಾರನ್ನ KPCC ಅಧ್ಯಕ್ಷರನ್ನಾಗಿ ಮಾಡಬೇಕು, ಈ ಎಲ್ಲ ತೀರ್ಮಾನಗಳು ದೆಹಲಿಯಲ್ಲಿ ಈಗಾಗಲೇ ಆಗ್ತಾ ಇದೆ. ಸಿದ್ದರಾಮಯ್ಯವ್ರು ಬಂದಾಗ ಚರ್ಚೆ ಆಗಿ ಅಂತಿಮಗೊಳ್ಳುತ್ತೆ. ಅಷ್ಟರ ಮಟ್ಟಿಗೆ ಈಗ ಕಾಂಗ್ರೆಸ್ ಹೈಕಮಾಂಡ್ ದೆಹಲಿಯಲ್ಲಿ ಸಾಕಷ್ಟು ತೀರ್ಮಾನಗಳನ್ನ ಪೂರ್ವ ಸಿದ್ಧತೆ ಇದು ಮಾಡ್ತಾ ಇದೆ. ನಿಮ್ಮ ಪ್ರಕಾರ ಈಗ ಪೂರ್ಣ ಪ್ರಮಾಣದಲ್ಲಿ ಸಚಿವ ಸಂಪುಟ ಪುನರಚನೆ ಆಗಬೇಕಾ, ಅಥವಾ ಚಿಕ್ಕದಾಗಿ ಹೈಕಮಾಂಡ್ ಅಂದ್ಕೊಂಡಂಗೆ ಮಾಡಿಬಿಡ್ಬೇಕಾ, ಅಥವಾ ಸಿದ್ದರಾಮಯ್ಯವ್ರ ಲೆಕ್ಕ ಹಾಕೊಂಡಿದ್ದಾರಲ್ಲ ಒಂದು 10 ಜನರನ್ನು ತೆಗೆದು ದೊಡ್ಡ ಮಟ್ಟದಲ್ಲೇ ಸಚಿವ ಸಂಪುಟ ಪುನರಚನೆ ಮಾಡಬೇಕು ಅಂತ, ಆ ರೀತಿ ಮಾಡಬೇಕು? ಹಾಗೆ KPCC ಅಧ್ಯಕ್ಷ ಸ್ಥಾನಕ್ಕೆ ಯಾರು ಬರಬೇಕು? ಸತೀಶ್ ಜಾರಕಿಹೊಳಿ ಅವರು, ಈಶ್ವರ್ ಖಂಡ್ರೆ ಅವರು? ಎಸ್, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನೂ ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.